ಬಗ್ಗೆ ಮಾತನಾಡೋದಕ್ಕೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ನಿಮ್ಮ ಪಕ್ಷಕ್ಕೆ ಅಭಿನಂದನೆಗಳು. ಯಾಕೆಂದ್ರೆ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅರಳಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಹೌದು ಸರ್, ಇದು ಯಾವಾಗಲೂ ಆಗಬೇಕಾಗಿತ್ತು. ಸುಮಾರು ಸುದೀರ್ಘವಾದಂಥ ಒಂದು ಮಮತಾ ಬ್ಯಾನರ್ಜಿಯವರ 5 ವರ್ಷದ ಆಡಳಿತದಲ್ಲಿ, ಪ್ರಾರಂಭದ 5 ವರ್ಷದ ಆಡಳಿತದಲ್ಲೇ ಅವರು ನಡ್ಕೊಂಡಂಥ ರೀತಿ, ಅದರ ನಂತರ ಅವರು ಬಂಗಾಳದ ಜನತೆಯ ಮೇಲೆ ಮಾಡಿದಂಥ ಸವಾರಿಗಳು, ಸಂವಿಧಾನ ವಿರೋಧಿ ಕೃತ್ಯಗಳು, ಇದೆಲ್ಲ ಬಾರಿ 10 ವರ್ಷಗಳ ಹಿಂದೆ ಆದರೂ 5 ವರ್ಷಗಳ ಹಿಂದೆ ಆದರೂ ಆಗಬೇಕಾಗಿತ್ತು. ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆ ಒಂದು ಆಡಳಿತ ಸೂತ್ರ, ನರೇಂದ್ರ ಮೋದಿಯವರ ಒಂದು ಅತ್ಯಂತ ಅದ್ಭುತವಾದಂಥ ಆಡಳಿತ, ಇದಕ್ಕೆಲ್ಲ ಮನಸೋತು ಇವತ್ತು ಬಂಗಾಳದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರಬೇಕು ಅಂತ ಹೇಳುವಂಥ ಆ ಒಂದು ವಿಚಾರಕ್ಕೆ ಒತ್ತು ಕೊಟ್ಟು ಜನಾಶೀರ್ವಾದ ಮಾಡಿದ್ದಾರೆ. ನಾನು ಪಶ್ಚಿಮ ಬಂಗಾಳದ ಎಲ್ಲ ಜನರಿಗೆ ಹೃತ್ಪೂರ್ವಕ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ನಮ್ಮ ಪಕ್ಷ ಮುಂದಿನ 5 ವರ್ಷಗಳಲ್ಲಿ ಪಶ್ಚಿಮ ಬಂಗಾಳವನ್ನು ಒಂದು ಹೊಸ ರೀತಿಯ ಆ ಅಭಿವೃದ್ಧಿಯ ಕಡೆಗೆ, ಅಲ್ಲಿಯ ಕಾನೂನು ಸುವ್ಯವಸ್ಥೆ ಕಡೆಗೆ, ಅಲ್ಲಿಯ ಜನ ಶಾಂತಿ ನೆಮ್ಮದಿಯಿಂದ ಬದುಕು ಕಡೆ ತಗೊಂಡೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಯಾರಿಗೆ ಕೊಡ್ತೀರಿ ಈ ಚುನಾವಣಾ ರಿಸಲ್ಟ್ ನಲ್ಲಿ? ನೋಡಿ, ಬಿಜೆಪಿ ಅದೊಂದು ಸಂಘಟಿತ ಸಾಮೂಹಿಕ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಅದರ ನೇತೃತ್ವವನ್ನು ವಹಿಸಿಕೊಂಡವರು ಕಪ್ಪು ತಗೊಳ್ಳುವಂಥದ್ದು. ಇವತ್ತು ಅಮಿತ್ ಶಾ ಇರ್ಬೋದು, ಇವತ್ತು ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು, ಇವರು ಸುದೀರ್ಘವಾದಂಥ 10 ವರ್ಷಗಳಿಂದ ಈ ದುರಾಡಳಿತವನ್ನು ಅಂತ್ಯಗೊಳಿಸಬೇಕು ಅಂತ ಹೇಳುವಂಥ ಅವರ ಕಾರ್ಯಯೋಜನೆಗಳನ್ನು, ಅದನ್ನು ಅನುಷ್ಠಾನ ಮಾಡಿದಂಥ ಬೆಂಗಳೂರಿನ ಆ ವೀರ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಇದರ ಎಲ್ಲದರ ಕ್ರೆಡಿಟ್ ಹೋಗಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವ ನೆಲದಲ್ಲಿ ಕಮಲ ಅರಳದೇ ಇಲ್ಲ ಅನ್ಕೊಂಡಿದ್ರು, ಯಾವ ರಾಜ್ಯದ ಜನ ಯಾವ ಕಾರಣಕ್ಕೂ ಸೈದ್ಧಾಂತಿಕವಾಗಿ ಬಿಜೆಪಿ ಪರ ನಿಲ್ಲದೇ ಇಲ್ಲ ಅನ್ಕೊಂಡಿದ್ರು, ಆರಂಭದಲ್ಲಿ ಕಮ್ಯುನಿಸ್ಟ್ ಆಯ್ತು, ಅದಾದ್ಮೇಲೆ TMC ಆಯ್ತು, ಅಂಥ ಜನ ಬದಲಾವಣೆಯನ್ನ ಬಯಸಿ ಬಿಜೆಪಿಗೆ ಮತ ಹಾಕ್ತಾರೆ ಅಂತ ನೀವು ಹೇಗೆ ಅನ್ಕೊಂಡ್ರಿ? ಇದು ಹೇಗೆ ಸಾಧ್ಯ ಆಯ್ತು? ಆ ಜನರ ಮನಸ್ಸು ಬದಲಾಗೋದಕ್ಕೆ ಏನು ಕಾರಣ ಸರ್? ನೋಡಿ, ಒಂದು ದುರಾಡಳಿತಗಳು ಹೆಚ್ಚಾದ ಹಾಗೆ ಜನರ ಸಮಸ್ಯೆಗೆ ಪರಿಹಾರ ಕೊಡಬೇಕಾದವರೇ ಜನರಿಗೆ ಸಮಸ್ಯೆ ಉಂಟು ಮಾಡುವುದರಿಂದಾಗಿ, ಮತ್ತು ದೇಶೀಯ ವಿಚಾರಕ್ಕೆ ಒತ್ತು ಕೊಡದೆ ನೆರೆ ರಾಜ್ಯಗಳ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವುದರು, ಇದೆಲ್ಲವೂ ಕೂಡ ಜನರ ಮನಸ್ಸನ್ನು ಭಾರಿ ನೋವಿನ ಕಡೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಬೇಕಾಗಿತ್ತು. ಆದರೆ ಅವರ ಬೆದರಿಕೆಗೆ, ಅವರ ಒಂದು ರೀತಿಯ ಆ ರಾಜ್ಯದಲ್ಲಿ ನಡೆಸ್ತಾ ಇರುವಂಥ ಒಂದು ಭ್ರಷ್ಟ ನೀತಿ ಆಡಳಿತ ವ್ಯವಸ್ಥೆ, ಇದಕ್ಕೆ ಹೆದರಿ ಜನ ಸ್ವಲ್ಪ ದೂರ ನಿಂತಿದ್ದರು. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿತು, ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಮನೆಗೂ ನಮ್ಮ ಆಡಳಿತ ಸೂತ್ರಗಳ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಮತ್ತು ದೇಶ ಪ್ರೇಮದಿಂದಲೇ ಒಂದು ರಾಜ್ಯ, ಅದು ಕೂಡ ಪಕ್ಕದಲ್ಲಿ ಒಂದು ನಮ್ಮ ವಿರೋಧಿ ನೀತಿ ಅನುಸರಿಸ್ತಿರುವಂಥ ರಾಜ್ಯ ಇರುವಂಥ ಜಾಗಗಳಲ್ಲಿ, ಅಲ್ಲಿಂದ ವಲಸೆ ಬಂದವರೇ ಇಲ್ಲಿ ಆಡಳಿತ ಮಾಡುವಂಥ ಆ ವ್ಯವಸ್ಥೆಗೆ ಅವರು ಕೈ ಹಾಕಿದ ನಂತರ ಒಂದು ಜನ ಕೂಡ ಮನಸ್ಸಿಗೆ ನೊಂದು ಬೇಸತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಜವಾಗಿ ಒಂದು ದೇಶ ಪ್ರೇಮದ ಆಧಾರದಲ್ಲಿ ರಾಜ್ಯಭಾರ ಮಾಡ್ತದೆ. ಮತ್ತು ಜನಪರವಾದಂಥ ಕೆಲಸ, ಕಟ್ಟ ಕಡೆಯ ಮನುಷ್ಯನಿಗೆ ತಲುಪುವಂಥ ದೀನದಯಾಳ್ ಉಪಾಧ್ಯಾಯರ ಅಂತ್ಯೋದಯದ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರ ಅಭಿವೃದ್ಧಿಗೆ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಅರಿತೇ ಈ ಮತದಾನ ಮಾಡಿದ್ದಾರೆ. ಅದನ್ನು ಅವರಿಗೆ ತಲುಪಿಸಿದ ನಮ್ಮ ಕಾರ್ಯಕರ್ತರಿದ್ದಾರಲ್ಲ, ಅವರೇ ಈ ವಿಜಯಕ್ಕೆ ಕಾರಣೀಭೂತರು. ರೈಟ್, ಥ್ಯಾಂಕ್ ಯು ಸದಾನಂದ ಗೌಡ್ರೆ, ಧನ್ಯವಾದ ನಮ್ಮ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ.